ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ನಿನ್ ವಿಷಯದಲ್ಲೇ ಬ್ಯುಸಿ ಆಗಿರೋದು. ನನ್ ವಿಷಯದಲ್ಲ, ಅರ್ಥ ಆಗ್ಲಿಲ್ಲ. ಅದು ನಾನ್ ನಿನ್ನನ್ನೇ ನೋಡ್ತಾ ಇದ್ದೆ. ನನ್ನ ನೋಡ್ತಿದ್ಯಾ? ಎಲ್ಲಿದ್ಯಾ ಈಗ ನೀನು? ಹೇಗ್ ರಾಧಿಕಾ, ನೀನ್ ಇಷ್ಟೊಂದು ಮುದ್ದಾಗಿದೀಯಾ? ಚಿರು, ಆಟ ಆಡ್ಬೇಡ. ಈಗ ನೀನ್ ಎಲ್ಲಿದ್ಯಾ? ಯಾಕ್ ನೀನ್ ನನ್ನೇ ನೋಡ್ತಿದ್ಯಾ ಅಂತ ಸುಳ್ಳು ಹೇಳ್ದೆ? ನಾನ್ ಯಾಕೆ ಸುಳ್ಳು ಹೇಳಿ ರಾಧಿಕಾ? ಅದು ನಿನ್ನ ಹತ್ರ. ರಾಧಿಕಾ, ನಾನ್ ನಿನ್ಗೋಸ್ಕರ ಸುಳ್ಳು ಹೇಳ್ತೀನಿ, ಆದ್ರೆ ನಿನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ನಾನ್ ನಿಜವಾಗ್ಲು ನಿನ್ನನ್ನೇ ನೋಡ್ತಾ ಇದ್ದೀನಿ. ರಾಧಿಕಾ, ನನ್ ಮುಂದೆ ನೀನು ದೇವತೆ ತರ ನಗ್ತಾ ನಿಂತಿದ್ಯಾ ಗೊತ್ತಾ? ನಾನ್ ನಿನ್ನನ್ನ ನೋಡ್ತಾ ಹಾಗೆ ಕಳೆದೋಗ್ಬಿಟ್ಟಿದ್ದೀನಿ. ಚಿರು, ಏನೇನೋ ಮಾತಾಡ್ತಿದ್ಯಲ್ಲ? ಯಾರು? ನಾನು ಏನೇನೋ ಮಾತಾಡ್ತಿದ್ದೀನ? ನಿನಗ್ ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿನ್ ಮನೆಯಿಂದ ಒಂದ್ಸರಿ ಹೊರಗಡೆ ಬಾ. ನಿನ್ನ ಅನುಮಾನಕ್ಕೆ ಒಂದು ಉತ್ತರ ಸಿಗತ್ತೆ. ಮನೆಯಿಂದ ಹೊರಗ್ ಬರ್ಬೇಕಾ? ಹೌದು, ಬೇಗ ಬಾ ರಾಧಿಕಾ. ಸರಿ, ಬರ್ತೀನಿರು. ಹಾ ಚಿರು, ಹೊರಗಡೆ ಬಂದೆ. ಓಕೆ, ಈಗ ನೀನ್ ಹಾಗೆ ನಿಂತ್ಕೊಂಡು ನಿಂತರನೆ ಅಂದವಾಗಿರೋ ಆ ಚಂದಮಾಮನ್ ನೋಡು. ಹೇಯ್, ಈಗ ಬಿಟ್ಟ ಹಾಗೆ ಚಂದಮಾಮನ ನೋಡ್ತಾ ಇರ್ಬೇಡ. ನನಗಿಂತ ಇವಳು ಯಾರಪ್ಪ ಇಷ್ಟೊಂದು ಅಂದವಾಗಿದ್ದಾಳೆ ಅಂತ ಆ ಚಂದಮಾಮ ಫೇಡ್ ಔಟ್ ಆದ್ರೂ ಆಗ್ಬಿಡ್ಬೋದು. ಚಿರು, ದಿಸ್ ಇಸ್ ಟೂ ಮಚ್. ದಿಸ್ ಇಸ್ ಟೂ ಮಚ್ ಅಲ್ಲ ರಾಧಿಕಾ, ಇಟ್ಸ್ ಟ್ರೂ. ನಿನ್ನಂತ ಪ್ರೀತಿ ಮಾಡೋ ಹುಡುಗರಿಂದ ಆ ಚಂದಮಾಮನ್ಗೆ ಎಷ್ಟು ತೊಂದ್ರೆ ನೋಡು. ರಾಧಿಕಾ, ಹಾಗೆಲ್ಲ ಹೇಳ್ಬೇಡ. ಚಂದಮಾಮ ಪ್ರೀತಿನ ಪ್ರೀತಿಸೋರ್ನ ತುಂಬಾ ಇಷ್ಟಪಡ್ತಾನೆ. ನೋಡು, ಇನ್ ಒಂದೇ ಒಂದ್ಸಲಿ ಆ ಚಂದ್ರನ್ನ ಡೀಪ್ ಆಗಿ ನೋಡು. ಆ ಚಂದ್ರನಲ್ಲಿ ನಿನ್ಗೇನ್ ಕಾಣುತ್ತೆ ಹೇಳು? ಏನ್ ಕಾಣತ್ತೆ? ಆ ಸತ್ತೋಗಿರೋ ನಿಮ್ಮ ಅಜ್ಜಿ ಮೇಲ್ ಕುತ್ಕೊಂಡು ಒಡೆ ಸುಡ್ತಿದ್ದಾಳೆ, ಕಾಣಿಸ್ತಿದ್ಯಾ? ಕಿಂಡಲ್ ಮಾಡ್ಬೇಡ ನೀನು. ಮತ್ತಿನ್ನೇನ್ ರಾಧಿಕಾ, ನಾನು ನಮ್ಮ ಮನೆ ಲಾನಲ್ಲಿ ನಿಂತ್ಕೊಂಡು ಚಂದಮಾಮನ್ನ ನೋಡ್ತಾ ಇದ್ರೆ ನಿನ್ ಮುಖ ಕಾಣುತ್ತೆ. ಹಾಗಿದ್ಮೇಲೆ ನಿಮ್ಮನೆ ಹೊರಗಡೆ ನಿಂತ್ಕೊಂಡು ನೀನ್ ಚಂದಮಾಮನ್ ನೋಡ್ದಾಗ ನಾನ್ ಕಾಣಿಸ್ಬೇಕು ತಾನೆ? ಇಷ್ಟೊತ್ತು ಆ ಚಂದಮಾಮನಲ್ಲಿ ನಾನ್ ನಿನ್ ಮುಖನೇ ನೋಡ್ತಿದ್ದೆ. ನೀನ್ ನೋಡಿದ್ರೆ ನನ್ಗೇನು ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ಯಾ? ಚಂದ್ರನ್ ಹತ್ರ ಏನಾದ್ರೂ ವಿಡಿಯೋ ಕಾಲ್ ಆಪ್ಷನ್ ಇದ್ಯಾ? ಇಲ್ಲಿಂದ ಚಂದ್ರನ್ ನೋಡಿದ್ರೆ ನಿನ್ ಮುಖ ಕಾಣಿಸೋದಕ್ಕೆ? ಏನ್ ಚಿರು ನೀನು, ಏನಾಯ್ತು ನಿನಗೆ? ಲವ್. ಏನು? ಅದು ನಾನ್ ಯಾವತ್ತೂ ಆ ಚಂದಮಾಮನ ಇಷ್ಟೊತ್ತು ನೋಡಿರ್ಲಿಲ್ಲ. ಇದ್ದಕ್ಕಿದ್ದಾಗೆ ಇವತ್ತವನ್ನ ನೋಡ್ಬಿಟ್ಟೆ. ನೋಡ್ದಾಗ ನನಗಿಷ್ಟ ಆಗೋ ಹುಡುಗಿ ಮುಖ ಅವನಲ್ಲಿ ಕಾಣಿಸ್ಬಿಡ್ಬೇಕಾ? ರಾಧಿಕಾ, ನಿನ್ಗಿನ್ನೊಂದು ವಿಷಯ ಗೊತ್ತಾ? ನಾನು ಆ ಚಂದಮಾಮನ ನೋಡ್ಕೊಂಡು ಏನಾದ್ರೂ ಮಾತಾಡಕ್ ಶುರು ಮಾಡ್ಬಿಟ್ರೆ ಅದೆಲ್ಲ ಕವಿತೆ ಆಗಿ ಹೊರಗಡೆ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ನನ್ಗೆ ಪ್ರಪಂಚನೇ ಹೊಸದಾಗಿ ಕಾಣಿಸ್ತಾ ಇದೆ. ಒಂದೊಂದ್ ಸೆಕೆಂಡ್ ಕೂಡ ಇದನ್ನ ಅನುಭವಿಸ್ಬೇಕು ಅಂತ ಅನಿಸ್ತಿದೆ. ರಾಧಿಕಾ, ಇದೆಲ್ಲ ನಿನ್ನಿಂದ.
ರಾಧಿಕಾ, ಅವತ್ ನೀನು ನಿನ್ನ ಮನ್ಸ್ ಬಿಚ್ ಮಾತಾಡ್ದೆ ಗೊತ್ತಾ? ಅಬ್ಬಾ, ಉಫ್, ಎಂತ ಫೀಲ್ ಗೊತ್ತಾ? ತುಂಬಾ 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 ಥ್ಯಾಂಕ್ಸ್ ರಾಧಿಕಾ. ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸೋವಾಗ ಚಂದಮಾಮನ್ನ ತೋರಿಸ್ತಾ ಇದ್ರು, ಆದ್ರೆ ಇವತ್ತು ಈ ಪ್ರೀತಿ ಚಂದಮಾಮನ್ನ ನೋಡುವಂತ ತೋರಿಸ್ತಿದೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಅದರಲ್ಲೂ ಆ ಮುದ್ದಾದ ಚಂದ್ರನ ಮೇಲೆ ಈ ನಿನ್ ಮುದ್ದಾದ ಮುಖ ಕಾಣಿಸ್ತಿದೆ ಅಂದ್ರೆ ವಾವ್, ಎಂತ ರೋಮಾಂಚನ ಗೊತ್ತಾ? ಏ ಚಿರು, ಇರು ಇರು, ಏನಿದು ಕವಿತೆಗಳನ್ನ ಸಾಲಾಗಿ ಬಿಡ್ತಾ ಇದೆಯಲ್ಲ? ಸ್ವಲ್ಪ ಬ್ರೇಕ್ ಕೊಡು. ಸಿಂಪಲ್ ಚಿರು, ನೀನ್ ಯಾರನ್ನ ತುಂಬಾ ಇಷ್ಟಪಡ್ತೀಯೋ ಅವ್ರ ಮುಖ ನಿನಗೆ ಚಂದ್ರನ್ ಥರ ಕಾಣಿಸುತ್ತೆ. ನೀನು ದೇವ್ರನ್ನ ನೆನೆಸ್ಕೊಂಡ್ ನೋಡಿದ್ರೆ ಚಂದ್ರನಲ್ಲಿ ದೇವ್ರ ಕಾಣಿಸ್ತಾನೆ. ನಿಮ್ಮಮ್ಮನ್ನ ನೆನೆಸ್ಕೊಂಡ್ ನೋಡಿದ್ರೆ ನಿಮ್ಮಮ್ಮ ಕಾಣ್ತಾರೆ. ನೀನ್ ನನ್ನನ್ ನೆನ್ಪ್ ಮಾಡ್ಕೊಂಡ್ ನೋಡಿದ್ಯಾ, ಅದಕ್ಕೆ ನಿನ್ಗೆ ನಾನ್ ಕಾಣಿಸ್ತಾ ಇದ್ದೀನಿ. ಸರಿ ಸರಿ, ಯಾವಾಗ್ಲೂ ನನ್ ಬಗ್ಗೆನೇ ಯೋಚನೆ ಮಾಡ್ದೆ, ಕೆಲ್ಸದ ಕಡೆನೂ ಸ್ವಲ್ಪ ನೋಡು. ನೋಡ್ತಾನೆ ಇದೀನಲ್ಲ ರಾಧಿಕಾ. ಹಾ ಚಿರು, ನಾನ್ ನಿನಗ್ ಕಾಲ್ ಮಾಡಿದ ವಿಷಯನೇ ಮರ್ತ್ಬಿಟ್ಟೆ. ಏನ್ ಹೇಳ್ ರಾಧಿಕಾ? ನಾಳೆ ನಮ್ಮಪ್ಪನ್ ವರ್ಷದ ತಿಥಿ ಇದೆ, ಅದಕ್ಕೆ ನಿನ್ನ ಕರೆಯೋಣ ಅಂತ ಕಾಲ್ ಮಾಡ್ದೆ. ಮರೀದೆ ನಾಳೆ ಬೆಳಿಗ್ಗೆನೆ ಮನೆಗ್ ಬಾ. ಖಂಡಿತ ಬರ್ತೀನಿ ರಾಧಿಕಾ. ಚಿರು, ನೀನ್ ಸ್ವಲ್ಪ ಬೇಗನೆ ಬಾ. ಸರಿನಮ್ಮ, ಬರ್ತೀನಿ. ಸರಿ ಹಾಗಾದ್ರೆ, ಬಾಯ್. ಸರಿ, ಬಾಯ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್, ಗುಡ್ ನೈಟ್. ಏಯ್, ಸ್ವೀಟ್ ಡ್ರೀಮ್ಸ್ ಹೇಳಲ್ವಾ? ಚಿರು, ಓಕೆ, ಸ್ವೀಟ್ ಡ್ರೀಮ್ಸ್. ಬಾಯ್. ಏನ್ ಹಾಗೆ ನೋಡ್ತಾ ಇದ್ಯಾ? ಆ ಪ್ರಭು ಅನ್ನೋ ಹುಡುಗನ್ನ ರಾಧಿಕಾ ಮತ್ತೆ ಅವಳ ತಂಗಿ ರಮ್ಯಾ ಸೇರ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ